ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿನಾದಂತೆ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಇದ್ದೀನಿ. ದೇವರು ನಿಮ್ಮ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯನ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯ ಕುರಿತು ದೇವರು ನಮ್ಮ ಸಂಗಡ ಮಾತಾಡಿದ್ರಿ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಮಯವನ್ನು ಸೃಷ್ಟಿಕರ್ತನಿಗೆ ಕೊಡಿರಿ. ದೇವರಿಗೆ ನಾವು ಸಮಯ ಕೊಡುವಂಥ ಮಕ್ಕಳಾದರೆ ಖಂಡಿತವಾಗಿ ಕೂಡ ನಾವು ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ. ಈ ಲೋಕದಲ್ಲಿ ನಾವು ಅನೇಕ ಸಂಗತಿಗಳಿಗಾಗಿ, ವಿಷಯಗಳಿಗಾಗಿ ಸಮಯವನ್ನು ಕೊಡ್ತಾ ಇರ್ತೀವಿ. ಆದರೆ ದೇವರಿಗೆ ನಾವು ಸಮಯವನ್ನು ಮುಖ್ಯವಾಗಿ ನಾವು ಕೊಡುವವರಾಗಿ ಇರಬೇಕಂತೇಳಿ ನಾವು ವಾರ ನಾವು ನೋಡಿದ್ವಿ. ಅಬ್ರಹಾಮನು ಮುಂಜಾನೆಯಲ್ಲಿ ದೇವರಿಗೆ ಸಮಯ ಕೊಟ್ಟ, ಇಸಾಕನು ಸಂಜೆ ವೇಳೆಯಲ್ಲಿ ದೇವರಿಗೆ ಸಮಯ ಕೊಟ್ಟ, ಯಾಕೋಬನಾದರೂ ರಾತ್ರಿಯೆಲ್ಲ ದೇವರಿಗೆ ಸ್ತುತಿಸುತ್ತಾ ದೇವರಿಗೆ ಸಮಯ ಕೊಟ್ಟ, ದಾವೀದನಾದರೂ ಹೇಳ್ತಾನೆ, ನಾನು 3 ಆವರ್ತಿ ದೇವರನ್ನು ಪ್ರಾರ್ಥಿಸ್ತೇನೆ, 7 ಆವರ್ತಿ ದೇವರನ್ನು ನಾನು ಕೊಂಡಾಡುತ್ತೇನೆ. ಅರಸನಾಗಿರುವಾಗಲೂ ದೇವರಿಗೆ ಸಮಯವನ್ನು ಕೊಟ್ಟ. ಮತ್ತು ನಾವು ನೋಡ್ತಾ ಇದ್ದೇವೆ ದಾನಿಯೇಲ್ ಕುರಿತಾಗಿ ಭಯಂಕರವಾದಂಥ ಕಾನೂನು ಬಂದಂಥ ಸಮಯದಲ್ಲಿ ಕೂಡ ದೇವರಿಗೆ ಸಮಯವನ್ನು ಕೊಡುವಂಥದ್ದನ್ನು ಬಿಡಲಿಲ್ಲ. ಪ್ರಿಯರೇ, ನಾವು ಕೂಡ ದೇವರಿಗೆ ಸಮಯವನ್ನು ಕೊಡುವಾಗ ಖಂಡಿತವಾಗಿ ಕೂಡ ದೇವರು ನಮ್ಮನ್ನು ಏನು ಮಾಡ್ತಾನೆ? ಉನ್ನತವಾದಂಥ ಸ್ಥಾನದಲ್ಲಿ ಆತನು ನಿಲ್ಲಿಸ್ತಾನೆ. ಯಾಕಂದರೆ ಸಮಯ ಕೊಡುವಂಥದ್ದು ವಿಧೇಯತೆಗೆ ಒಂದು ಏನಾಗಿದೆ ರೀ, ಸಾದೃಶ್ಯವಾಗಿ ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ. ಪ್ರಿಯರೇ, ಹಲ್ಲೆಲೂಯಾ. ಸಮಯದಲ್ಲೊಂದು ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ನಮ್ಮ ದೇವರು ಎಂತಹ ದೇವರಾಗಿದ್ದಾನೆ ಎಂಬುದಾಗಿ ಕೆಲವೊಂದು ವಿಷಯಗಳನ್ನು ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ, ಆತನು 1 ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಾಗ ಆತನು ಬೆಳಕಾಗಿರುವಂಥ ದೇವರಾಗಿದ್ದಾನೆ. ಒಂದು ಸಾರಿ ಆ ವಚನವನ್ನು ಓದಿಕೊಳ್ಳೋಣ. ಹಲ್ಲೆಲೂಯಾ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ನಾನು ನೀವು ಆರಾಧನೆ ಮಾಡುವಂಥ ದೇವರು ಆತನು ಬೆಳಕಾಗಿರುವಂಥ ದೇವರಾಗಿದ್ದಾನೆ. ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರವೂ ಕೂಡ ಕತ್ತಲೆ ಎನ್ನುವಂಥದ್ದಿಲ್ಲ. ಆತನಲ್ಲಿ ಎಷ್ಟು ಮಾತ್ರವೂ ಕೂಡ ಪಾಪಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳು ಎನ್ನುವಂಥದ್ದು ಇಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಎಂಬುದಾಗಿ ಇಲ್ಲಿ ಯೋಹಾನನು ಬರೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಭೌತಿಕವಾದಂಥ ಬೆಳಕಿನ ಕುರಿತಾಗಿ ಅಲ್ಲ, ಆತ್ಮಿಕವಾದಂಥ ಬೆಳಕು. ಹೊಸ ಒಡಂಬಡಿಕೆಯಲ್ಲಿ ಕತ್ತಲೆಯು ಪಾಪವನ್ನು, ಆಧ್ಯಾತ್ಮಿಕ ವಿಷಯಗಳನ್ನು, ಅಜ್ಞಾನಗಳನ್ನು ಸೂಚಿಸುವಂಥದ್ರ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಹಲ್ಲೆಲೂಯಾ. ಕತ್ತಲೆ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯ ಆಗುತ್ತೆ? ಅದು ಪಾಪವನ್ನು ಮತ್ತು ಆಧ್ಯಾತ್ಮಿಕ, ಅಂದರೆ ದೇವರ ಕುರಿತಾಗಿರ್ತಕ್ಕಂಥ ಅಜ್ಞಾನವನ್ನು, ದೇವರ ಕುರಿತಾಗಿ ತಿಳಿಯಲಾರದಂಥ ಒಂದು ಸಂಗತಿಯನ್ನು ಜನರು, ಯಾವ ಜನರಿದ್ದಾರೋ ಅವ್ರು ಇನ್ನೂ ಕೂಡ ಎಲ್ಲಿದ್ದಾರಂತ್ರಿ? ಕತ್ತಲೆಯಲ್ಲಿ ನಡೆಯುವವರಾಗಿದ್ದಾರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಮ್ಮ ದೇವರು ಆತನು ಬೆಳಕಾಗಿರುವಂಥ ದೇವರಾಗಿದ್ದಾನೆ, ಬೆಳಕನ್ನು ಒದ್ದುಕೊಂಡಂಥ ದೇವರಾಗಿದ್ದಾನೆ. ನಾವು ನೋಡ್ತಾ ಇದ್ದೇವೆ, ಬೆಳಕಿನಲ್ಲಿಯೇ ವಾಸಿಸುವಂಥ ದೇವರು ಆತನು. ಅದಕ್ಕಾಗಿ ಆತನಲ್ಲಿ ಎಷ್ಟು ಮಾತ್ರವೂ ಕೂಡ ಕತ್ತಲಿಲ್ಲ. ಯೇಸು ಸ್ವಾಮಿ ಒಂದು ಸಾರಿ ಈ ರೀತಿಯಾಗಿ ಲೋಕಕ್ಕೆ ಸವಾಲು ಮಾಡ್ತಾರೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿರುತ್ತೆ. ಏನಂತೇಳಿ ಅಂತಂದರೆ, ನನ್ನಲ್ಲಿ ಪಾಪ ಇದೆ ಎಂಬುದಾಗಿ ನಿಮ್ಮಲ್ಲಿ ತೋರಿಸಿಕೊಡುವವರು ಯಾರಿದ್ದೀರಿ ಅಂತೇಳಿ. ಹಲ್ಲೆಲೂಯಾ. ನನ್ನಲ್ಲಿ ಪಾಪ ಇದೆ ಎಂಬುದಾಗಿ ನಿಮ್ಮಲ್ಲಿ ತೋರಿಸಿಕೊಡುವವರು ಯಾರಿದ್ದೀರಿ ಅಂತೇಳಿ ಹೇಳಿರುವಂಥದ್ದು ಮಾತ್ರವಲ್ಲ, ನಿಮ್ಮಲ್ಲಿ ಯಾರು ಪಾಪ ಇಲ್ಲವೋ ಅವರು ಕಲ್ಲನ್ನು ತೆಗೆದುಕೊಂಡು ಈ ಸ್ತ್ರೀಯ ಮೇಲೆ ಎಸಿರಿ ಎಂಬುದಾಗಿ ವ್ಯಭಿಚಾರ ಸ್ತ್ರೀಯನ್ನು ತೋರಿಸಿದಾಗ ಎಲ್ಲರ ಕೈಗಳಲ್ಲಿರ್ತಕ್ಕಂಥ ಕಲ್ಲುಗಳೆಲ್ಲವೂ ಕೂಡ ಕೆಳಗಡೆ ಬೀಳಲ್ಪಟ್ಟು. ಕಾರಣ ಏನಂತಂದರೆ, ಎಲ್ಲ ಮನುಷ್ಯರು ಪಾಪಿಗಳು, ಆದರೆ ಯೇಸು ಮಾತ್ರ ಪರಿಶುದ್ಧನು. ಆತನು ಬೆಳಕಾಗಿರುವಂಥ ದೇವರು. ಆತನಲ್ಲಿ ಯಾವತ್ತಿಗೂ ಕೂಡ ಕತ್ತಲೆ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಪ್ರಿಯರ, ಆತನು ನಿನ್ನನ್ನು ರಕ್ಷಿಸಲು ಸಮರ್ಥನಾದಂಥ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಬೆಳಕಾಗಿದ್ದಾನೆ. ಏನಾಗಿದ್ದಾನಂತ? ಬೆಳಕನ್ನು ನಾವೆಲ್ಲರೂ ಕೂಡ ಇಷ್ಟಪಡ್ತೀವಿ ಪ್ರಿಯರ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ 8ನೇ ಅಧ್ಯಾಯದಲ್ಲಿ, ಅದೇ ಯೋಹಾನ ಬರೆದ ಸುವಾರ್ತೆಯಲ್ಲಿ 12ನೇ ವಚನ ಅನ್ಕೊಂತೀನಿ, ಏನಂತೇಳಿ ಅಂತಂದರೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯದೆ
ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಬೆಳಕಾದಂಥ ದೇವರನ್ನು ಹಿಂಬಾಲಿಸಿ ನಡೆಯುವಂಥ ನಾವು ಕತ್ತಲೆಯಲ್ಲಿ ನಡೆಯುವಂಥವರಲ್ಲ. ಬೆಳಕನ್ನೇ ಗುರಿಯಾಗಿ ಇರಿಸಿಕೊಂಡು ಬೆಳಕಿನ ಮಾರ್ಗದಲ್ಲಿಯೇ ನಾವು ನಡೆಯುವಂಥವರಾಗಿದ್ದೇವೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರಲ್ಲಿ ಕತ್ತಲೆ ಇಲ್ಲ, ಅದಕ್ಕಾಗಿ ನಮ್ಮಲ್ಲಿ ಕೂಡ ಕತ್ತಲೆಗೆ ಸಂಬಂಧಪಟ್ಟಂಥ ಯಾವ ಕಾರ್ಯಗಳನ್ನು ನಾವು ಕೂಡ ಮಾಡಬಾರ್ದು. ಈ ಲೋಕ ಎನ್ನುವಂಥದ್ದು ಪಾಪದಿಂದ ತುಂಬಿದೆ, ಈ ಲೋಕ ಎನ್ನುವಂಥದ್ದು ಕತ್ತಲೆಯಿಂದ ತುಂಬಿದೆ, ಈ ಲೋಕ ಎನ್ನುವಂಥದ್ದು ದೇವರಿಗೆ ವಿರೋಧವಾದಂಥ ಕಾರ್ಯಗಳಿಂದ ತುಂಬಿದೆ. ಆದರೆ ನಮ್ಮನ್ನಾದರೂ ನಮ್ಮ ದೇವರು ರಕ್ಷಿಸಲು ಸಮರ್ಥನಾದಂಥ ದೇವರಾಗಿದ್ದಾನೆ. ಕಾರಣ ಒಂದೇ, ಆತನು ಬೆಳಕಾಗಿದ್ದಾನೆ. ಏನಾಗಿದ್ದಾನೆ ಅಂತ ಹೇಳುತ್ತೆ ವಾಕ್ಯ, ಬೆಳಕಾಗಿದ್ದಾನೆ. ಆ ಬೆಳಕಿನಲ್ಲಿ ಎಲ್ಲರೂ ಕೂಡ ವಾಸಿಸುವುದಕ್ಕೆ ಬರಬೇಕಂತೇಳಿ ವಾಕ್ಯ ಸಂದೇಶ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾವು ಆತನಿಂದ ಕೇಳಿ, ಅಂದರೆ ಯೇಸು ಸ್ವಾಮಿಯಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಏನಂದರೆ, ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆಯು ಇಲ್ಲವೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕತ್ತಲೆ ಅಂದರೆ ಯಾವುದಕ್ಕೆ ಸಾದೃಶ್ಯ ಅಂತ ಹೇಳಿದೆ ನಾನು? ದೇವರ ವಿಷಯದಲ್ಲಿ ಅಜ್ಞಾನಿಗಳಾಗಿ ನಡೆಯುವಂಥದ್ದಕ್ಕೆ, ಆಧ್ಯಾತ್ಮಿಕ ಅಜ್ಞಾನದಲ್ಲಿರುವಂಥದ್ದಕ್ಕೆ, ಮತ್ತೆ ಪಾಪ ಮಾಡುವಂಥದ್ದಕ್ಕೆ ಕತ್ತಲೆ ಎನ್ನುವಂಥದ್ದು ಏನಾಗಿದೆ ರೀ? ಸಾದೃಶ್ಯವಾಗಿದೆ ಪ್ರಿಯರೇ. ಅದಕ್ಕಾಗಿ ನಮ್ಮ ದೇವರು ಎಂಥ ದೇವರಾಗಿದ್ದಾನೆ? ಬೆಳಕಾಗಿರುವಂಥ ದೇವರಾಗಿದ್ದಾನೆ. ಬೆಳಕನ್ನು ಇಷ್ಟಪಡುವವರೆಲ್ಲರೂ ಕೂಡ ಆತನ ಬಳಿಗೆ ಬರ್ತಾರೆ ಪ್ರಿಯರೇ. ಯಾಕಂದರೆ ಆತನಲ್ಲಿ ಎಷ್ಟು ಮಾತ್ರವೂ ಕೂಡ ಪಾಪವಿಲ್ಲ, ಆತನಲ್ಲಿ ಎಷ್ಟು ಮಾತ್ರವೂ ಕೂಡ ಕತ್ತಲಿಲ್ಲ. ಎರಡನೇದಾಗಿ ನಾವು ನೋಡ್ತಾ ಇದ್ದೀವಿ, ನಮ್ಮ ದೇವರು ಎಂತಹ ದೇವರು ಅಂತಂದರೆ, ಆತನು ಮೊದಲನೇ ಯೋಹಾನ ಅಧ್ಯಾಯ, ಅದೇ ಮೊದಲನೇ ಯೋಹಾನ 3ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಎಂತಹ ದೇವರಾಗಿದ್ದಾನೆ. ಒಂದ್ಸಾರಿ ಓದಿಕೊಳ್ಳೋಣ. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಕತ್ತಲೆ ಇಲ್ಲ. ಎರಡನೇದಾಗಿ ದೇವರು ಏನಾಗಿದ್ದಾನೆ ಅಂತ ಹೇಳ್ತಾ ಇದೆ ವಾಕ್ಯ, ನೀತಿವಂತನಾಗಿದ್ದಾನೆ. ಏನಾಗಿದ್ದಾನೆ ಅಂತ ಹೇಳ್ತೀರಿ? ನೀತಿ. ಆ ದೇವರಿಂದ ಆಗುವಂಥ ಆ ನೀತಿ ಎಂಬುದಾಗಿ ನಾವು 3ನೇ ಅಧ್ಯಾಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ನಾನು ನಿನ್ನ ಆರಾಧನೆ ಮಾಡುವಂಥ ದೇವರು ಕೇವಲ ಬೆಳಕಾಗಿರುವಂಥ ದೇವರಲ್ಲ, ಆತನಲ್ಲಿ ಯಾವಾಗಲೂ ಕೂಡ ಹುಡುಕಿದ್ರು ಕೂಡ ಆತನಲ್ಲಿ ನೀತಿಯೇ ಸಿಗುತ್ತೆ ಪ್ರಿಯರೇ. ಯಾವಾಗಲೂ ಹುಡುಕಿದ್ರು ಕೂಡ ಆತನಲ್ಲಿ ನೀತಿಯೇ ಇರುತ್ತೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಯೋಹಾನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಆತನಲ್ಲಿ ನೀತಿ ಯಾವ ರೀತಿಯಾಗಿ ಇತ್ತೋ ಆ ನೀತಿಯಲ್ಲಿಯೇ ನೀವೇನು ಮಾಡ್ರಿ, ನೀತಿಯನ್ನು ಅನುಸರಿಸಿ ನಡೆಯುವಾಗ ನಿಮ್ಮನ್ನು ಕೂಡ ದೇವರು ನೀತಿವಂತನನ್ನಾಗಿ ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನಮಗೆ ಗೊತ್ತಿದ್ದಾಗಲೂ ಕೂಡ ನಾವು ನೀತಿಯ ಮಾರ್ಗದಲ್ಲೇ ನಡಿಬೇಕು ಹೊರತಾಗಿ ಗೊತ್ತಿದ್ದಾಗಲೂ ಕೂಡ ಆ ನೀತಿಯ ಮಾರ್ಗದ ಕಡೆಗೆ ನಾವು ಹೋಗಬಾರ್ದು. ನೀತಿ ಯಾರಲ್ಲಿದೆ, ಬೆಳಕು ಯಾರಲ್ಲಿದೆ ಎಂಬುದಾಗಿ ನಾವು ಗ್ರಹಿಸಿಕೊಂಡಾಗ ಆತನನ್ನೇ ಗುರಿಯಾಗಿರಿಸಿಕೊಂಡು ಓಡುವಂಥವ್ರು ನಾವು ಆಗಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಹಲ್ಲೆಲೂಯಾ. ಅನೀತಿಯ ಕಡೆಗೆ ನಡೆಸಬೇಕಂತೇಳಿ ಸೈತಾನನು ಯಾರ ಮೂಲಕವಾಗಿ ಆದರೂ ನಿಮಗೆ ಗಲಿಬಿಲಿಯನ್ನು ಮಾಡಬಹುದು. ಪಾಪದ ಮಾರ್ಗ ಮತ್ತು ನೀತಿಯ ಮಾರ್ಗ ಎನ್ನುವಂಥ 2 ಮಾರ್ಗಗಳಲ್ಲಿ ಅನೇಕರು ಪಾಪ ಮಾರ್ಗದಲ್ಲಿ ನಡಿಬೇಕಂತೇಳಿ ಇಷ್ಟಪಡ್ತಾರೆ. ಅನೇಕರು ವಿಶಾಲವಾದಂಥ ಮಾರ್ಗ ಅಂದರೆ ಇಷ್ಟ ಬಂದ ರೀತಿಯಲ್ಲಿ ನಡಿಬೇಕಂತೇಳಿ ಇಷ್ಟಪಡ್ತಾರೆ. ದೇವರನ್ನ ವಸ್ತುಗಳಲ್ಲಿ, ದೇವರನ್ನ ಲೋಕದಲ್ಲಿ, ದೇವರನ್ನು ನಾವು ನೋಡ್ತಾ ಇದ್ದೇವೆ ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ಕಟ್ಟಿಗೆಯಲ್ಲಿ, ಮರದಲ್ಲಿ, ವ್ಯಕ್ತಿಯಲ್ಲಿ, ಮತ್ತೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಮನುಷ್ಯನಲ್ಲಿಯೂ ಕೂಡ ದೇವರನ್ನ ಏನು ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಆದರೆ ದೇವರಾದರೂ ಸೃಷ್ಟಿಗೆ ಅತೀತನಾಗಿರ್ತಕ್ಕಂಥ ದೇವರಾಗಿದ್ದಾನೆ. ಸರ್ವ ಲೋಕಗಳನ್ನು ಉಂಟು ಮಾಡಿದಂಥ ದೇವರಾಗಿದ್ದಾನೆ. ಕೋಟಿ ಸೂರ್ಯಕ್ಕಿಂತಲೂ ಹೆಚ್ಚು ಪ್ರಕಾಶಮಾನವಾದಂಥ ಬೆಳಕನ್ನು ಹೊಂದಿದಂಥ ದೇವರಾಗಿದ್ದಾನೆ. ನೀತಿವಂತನಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದಂಥ ದೇವರು ಯೇಸುವಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಕೂಡ ಅವಕಾಶ ಕೊಡಬೇಡ್ರಿ. 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವನು ಎಂಬುದಾಗಿ. ಅನೀತಿಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಬಿತ್ತಿದರೆ ಹಲ್ಲೆಲೂಯಾ ನಾವು ನೋಡ್ತಾ ಇದ್ದೇವೆ, ಸುಳ್ಳು ಒಂದು ವೇಳೆ ನಮಗೆ ಕ್ಷಣಿಕವಾದಂಥ ಕೆಲವೊಂದು ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಕೊಡಬಹುದು. ಹಲ್ಲೆಲೂಯಾ. ಆದರೆ ಆ ಸುಳ್ಳಿನಿಂದ ಬಂದಿರತಕ್ಕಂಥ ತಾಪತ್ರೆ ನಾವು ನೋಡ್ತಾ ಇದ್ದೇವೆ. ಮುಂದೆ ಎಲ್ಲ ಸುಳ್ಳುಗಾರರು ಎಲ್ಲಿಗೆ ಹೋದ್ರು ಅಂತ ಹೇಳುತ್ತೆ ವಾಕ್ಯ,
ನರಕಕ್ಕೆ ಹಾಕಲ್ಪಟ್ರು, ಅಗ್ನಿ ನರಕಕ್ಕೆ ದೊಬ್ಬಲ್ಪಟ್ರು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅನೀತಿ ಎನ್ನುವಂಥದ್ದು ನಮ್ಮಲ್ಲಿ ಇರಬಾರ್ದು. ದೇವರು ತಿರಸ್ಕಾರವನ್ನು ಸಹಿಸೋದಿಲ್ಲ. ಮನುಷ್ಯನು ತಾನು ಸುಳ್ಳನ್ನು ಬಿತ್ತಿದರೆ ಸುಳ್ಳಿಗೆ ಸಂಬಂಧಪಟ್ಟಂಥ ಕಾರ್ಯವಾಗಿರ್ತಕ್ಕಂಥ ಶಾಪವನ್ನು ಅವನೇನು ಮಾಡ್ತಾನೆ, ಕೊಯ್ತಾನೆ. ವಿಗ್ರಹಾರಾಧನೆಯನ್ನು ಬಿತ್ತಿದರೆ ಅದಕ್ಕೆ ಸಂಬಂಧಪಟ್ಟಂಥ ಶಾಪವನ್ನು ಅವನು ಕೊಯ್ತಾನೆ. ನಾವು ನೋಡ್ತಾ ಇದ್ದೇವೆ ಕುಡಿಕತನ, ವ್ಯಭಿಚಾರ, ದುಂದೌತಣ, ಭಯಂಕರವಾಗಿರ್ತಕ್ಕಂಥ ಕೋಪ, ವಿಗ್ರಹಾರಾಧನೆ, ಮಾಟ, ಮಂತ್ರ, ತಂತ್ರ, ಶಕ್ತಿಗಳು, ಇವೆಲ್ಲವುಗಳ ಕುರಿತಾಗಿ ಅವನು ಏನೇನೇನನ್ನು ಮಾಡ್ತಾನೆ, ಅವನು ತೋಡಿದ ಗುಂಡಿಯಲ್ಲಿ ಅವನೇ ಬೀಳ್ತಾನೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಮೋಸ ಹೋಗಬೇಡಿರಿ, ಅನೀತಿಯ ಕಡೆಗೆ ಹೋಗಬೇಡಿರಿ. ದೇವರಲ್ಲಿಯೇ ಇರುವಂಥದ್ದು ಸುನೀತಿ. ದೇವರೇ ನೀತಿವಂತನಾಗಿದ್ದಾನೆ, ಆತನನ್ನು ಹಿಂಬಾಲಿಸಿ ನಾವು ನಡೆಯುವಂಥವರಾಗೋಣ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಅನೇಕರು ಸನ್ಮಾರ್ಗದಿಂದ ತಪ್ಪಿ ಹೋಗುವಂಥ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರು. ಯೇಸು ಸ್ವಾಮಿ ಹೇಳಿದ್ರು 7ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 13-14ನೇ ವಚನದಲ್ಲಿ, ಇಕ್ಕಟಾದ ಬಾಗಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ ಎಂಬುದಾಗಿ. ಕೆಲವು ಜನರನ್ನು ನಾವು ನೋಡುವಾಗ ಏನನ್ಸುತ್ತೆ ರೀ, ಅಯ್ಯೋ ಇನ್ನೂ ಕೂಡ ಇವರಿಗೆ ದೇವರ ಕುರಿತಾದಂಥ ಜ್ಞಾನ ಇಲ್ಲ. ಕೆಲವೊಬ್ಬರಿಗೆ ಗೊತ್ತಿದ್ದಾಗಲೂ ಕೂಡ ಯೇಸುವನ್ನು ಏನು ಮಾಡ್ತಾರೆ ರೀ, ಧಿಕ್ಕಾರ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ, ಆತನನ್ನು ಅವಹೇಳನಕರವಾದಂಥ ಮಾತುಗಳಿಂದ ಮಾತಾಡ್ತಾರೆ ಪ್ರೇರ. ಆದರೆ ಅವರ ಅಂತ್ಯಾವಸ್ಥೆಯನ್ನು ನಾವು ಆಲೋಚಿಸುವಾಗ ಹಲ್ಲೆಲೂಯಾ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಏನಂತೇಳಿ, ದೇವರು ತಿರಸ್ಕಾರವನ್ನು ಸಹಿಸುವವನಲ್ಲ. ದೇವರು ಖಂಡಿತವಾಗಿ ಆತನು ಶಿಕ್ಷೆಯನ್ನು ಕೊಡ್ತಾನೆ. ನಾವು ನೋಡ್ತಾ ಇದ್ದೇವೆ ಇಕ್ಕಟ್ಟಾದ ಬಾಗಿಲಿನಲ್ಲಿ ಹೋಗುವಂಥ ಜನರು ಅವರು ಅನೀತಿವಂತರಾಗಿ ಜೀವಿಸುವಂಥ ಜನರಾಗಿದ್ದಾರೆ. ಅದರ ಸಲುವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಅಂದರೆ ಕಂಡು ಹಿಡಿತಾರಂತೀವ್ರು. ಅಲ್ಲಿ ಏನು ಮಾಡ್ತಾರೆ, ಕಂಡು ಹಿಡಿತಾರೆ. ದೇವರು ಎಲ್ಲಿದ್ದಾನಪ್ಪ, ನಿಜವಾದಂಥ ದೇವರು ಸೃಷ್ಟಿಕರ್ತನ ಎಲ್ಲಿದ್ದಾನೆ, ಸತ್ಯವಂತನ ಎಲ್ಲಿದ್ದಾನೆ, ನೀತಿವಂತನ ಎಲ್ಲಿದ್ದಾನೆ, ನೀತಿಯನ್ನು ಅನುಸರಿಸುವಂಥ ದೇವರು ಎಲ್ಲಿದ್ದಾನೆ, ಆತನ ಚರಿತ್ರೆ, ನೀತಿಯ ಚರಿತ್ರೆ ಯಾರಲ್ಲಿ ಇದೆಯೋ, ಬೆಳಕಾಗಿರುವಂಥ ದೇವರು ಎಲ್ಲಿದ್ದಾನೆ ಎಂಬುದಾಗಿ ಅನೇಕರು ಹುಡುಕಿಕೊಂಡು ಬರ್ತಾರೆ, ಕಂಡುಹಿಡಿತಾರೆ. ಹಲ್ಲೆಲೂಯಾ, ಪ್ರೇಸ್ ಗಾಡ್. ಕಂಡುಹಿಡಿಲಾರದೆ ದೇವ್ರನ್ನ ಹುಡುಕಲಾರದೆ ದೇವರು ಸಿಗೋದಕ್ಕೆ ಸಾಧ್ಯ ಇಲ್ಲ. ನಾವು ನೋಡ್ತಾ ಇದ್ದೇವೆ ಪ್ರೇರ್, ಸತ್ಯವೇದ ಹೇಳ್ತಾ ಇದೆ, ಕ್ರಿಸ್ತನು ಹೇಗೆ ನೀತಿವಂತನಾಗಿ ಈ ಲೋಕದಲ್ಲಿ ಜೀವಿಸಿದನೋ ಅದೇ ರೀತಿಯಾಗಿ ನೀತಿಯನ್ನು ಅನುಸರಿಸಿ ನೀವು ಜೀವಿಸುವಾಗ ದೇವರು ನಿಮ್ಮನ್ನು ಕೂಡ ಏನು ಮಾಡ್ತಾನಂತೆ, ನೀತಿವಂತರನ್ನಾಗಿ ಮಾಡ್ತಾನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತೇಳಿ, ದೇವರು ಲೋಕದ ಮೇಲೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಏನಂತೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನೀತಿ ಈ ಲೋಕಕ್ಕೆ ಬಂತು, ಬೆಳಕು ಈ ಲೋಕಕ್ಕೆ ಬಂತು. ಆ ನೀತಿ ಯಾರಾಗಿದ್ದಾರೆ, ಆ ಬೆಳಕು ಯಾರಾಗಿದ್ದಾರೆ, ನಾವು ಇವತ್ತಿನ ದಿವಸ ನಾವು ಕಂಡು ಹಿಡಿಯಬೇಕು. ಯಾರು ಆತನನ್ನು ಕಂಡು ಹಿಡಿದು ಆತನ ಸಮೀಪಕ್ಕೆ ಬರ್ತಾರೋ ಖಂಡಿತವಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ ಅಂತಂದರೆ, ಅವರಿಗೆ ನಿತ್ಯ ಜೀವ ಎನ್ನುವಂಥದ್ದು ಇದೆ ಪ್ರೇಯರೇ. ಮತ್ತೆ ನಾವು ನೋಡ್ತಾ ಇದ್ದೇವೆ, ನಾನು ನೀನು ಆರಾಧನೆ ಮಾಡುವಂಥ ದೇವರು ಎಂತಹ ದೇವರು ಅಂತಂದರೆ, ಅದೇ ಮೊದಲನೇ ಯೋಹಾನ ಪತ್ರಿಕೆಯಲ್ಲಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಆತನು ಎಂತಹ ದೇವ್ರಿ, ಸಮಸ್ತವನ್ನು ಅಂದರೆ ಸೃಷ್ಟಿ ಎಲ್ಲವೂ ಕೂಡ ಆತನಿಗೆ ಗೊತ್ತಿರುವಂಥ ದೇವರಾಗಿದ್ದಾನೆ. ಅದೇ ಮೊದಲನೇ ಯೋಹಾನ 3ನೇ ಅಧ್ಯಾಯ 20ನೇ ವಚನ ಓದಿಕೊಳ್ಳೋಣ ಈ ಸಮಯದಲ್ಲಿ. ನಮ್ಮ ಹೃದಯವು ಯಾವ ವಿಷಯದಲ್ಲಿಯಾದರೂ ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸಿದರೂ ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವನಾಗಿದ್ದು ಎಲ್ಲವನ್ನ ಬಲ್ಲವನಾಗಿದ್ದಾನೆಂದು ನಾವು ತಿಳಿದು ದೇವರ ಸಮಕ್ಷಮದಲ್ಲಿ ನಮ್ಮ ಹೃದಯವನ್ನು ಸಮಾಧಾನಪಡಿಸುವೆವು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದ ಮೂರನೇದಾಗಿ ಪ್ರೇಯರೆ, ನಾನು ನೀನು ಆರಾಧನೆ ಮಾಡುವಂಥ ದೇವರು ಇಲ್ಲ ನಾವು ನೋಡ್ತಾ ಇದ್ದ ಯೋಹಾನ್ ಪತ್ರಿಕೆಯಲ್ಲಿ ಬರಿತಾ ಇದ್ದಾನೆ ಏನಂತೇಳಿ, ಮೊದಲನೇದಾಗಿ ಬೆಳಕಾಗಿರುವ ದೇವರು ಆತನಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲ, ಪಾಪ ಎನ್ನುವಂಥದ್ದು ಆತನಲ್ಲಿ ಇಲ್ಲ. ಎರಡನೇದಾಗಿ ಆತನ ಎಂಥ ದೇವರಂತೆ, ನೀತಿವಂತನಾದಂಥ ದೇವರು. ಹಲ್ಲೆಲೂಯಾ, ಪ್ರೇಸ್ಗಳು. ಆತನ ಬಳಿಗೆ ಬರುವಂಥವರೆಲ್ಲರನ್ನು ಕೂಡ ಆತನು ನಾವು ನೋಡ್ತಾ ಇದ್ದೇವೆ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತೇಳಿ, ಯೇಸು ಕ್ರಿಸ್ತನನ್ನು ಅರಿಯುವಂಥದ್ದೇ ಏನಾಗಿದೆ ಅಂತ್ರಿ, ನೀತಿಯನ್ನು ಸಂಪಾದಿಸಿಕೊಳ್ಳುವಂಥದ್ದು. ಹಲ್ಲೆಲೂಯಾ. ಮೂರನೇದಾಗಿ ಇಲ್ಲಿ ಯೋಹಾನ್ ಹೇಳ್ತಾ ಇದ್ದಾನೆ ಏನಂತೇಳಿ ಅಂತಂದರೆ, ನಾನು ನೀನು ಆರಾಧನೆ ಮಾಡುವಂಥ ದೇವರು ಆತನು ಎಂತಹ ದೇವರಂತಂದರೆ, ಆತನು ಸಮಸ್ತವನ್ನ ಬಲ್ಲಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲವನ್ನ ಬಲ್ಲಂಥ ದೇವರು ಆತನು. ಮಹತ್ವವುಳ್ಳವನು. ನಮ್ಮ ಎಲ್ಲ ಬಲಹೀನತೆಗಳು, ಸೋಲುಗಳು, ಪಾಪಗಳನ್ನು ಕೂಡ ಆತನು ಬಲ್ಲಂಥ ದೇವರಾಗಿದ್ದಾನೆ. ಆದರೂ ಕೂಡ ದೇವರು ನಮ್ಮನ್ನು ಏನು ಮಾಡ್ತಾನಂತೆ, ಆತನ ಬಳಿಗೆ ನಾವು ಬರುವಾಗ ನಮ್ಮನ್ನು ಏನು ಮಾಡ್ತಾನೆ, ಸ್ವೀಕರಿಸ್ತಾನೆ. ಪ್ರೇಯರ್. ಹಲ್ಲೆಲೂಯಾ. ಪ್ರೇಯರ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಮಕ್ಕಳು ಏನಾಗಿದ್ದಾರೆ ರೀ, ಪಾಪಿಗಳಾಗಿದ್ದಾರೆ, ದುಷ್ಟರಾಗಿದ್ದಾರೆ, ದೇವರಿಗೆ ವಿರೋಧವಾಗಿ ನಡೆದಂಥವರೇ ಆಗಿದ್ದಾರೆ.
ಸೈತಾನನ ಕ್ರಿಯೆಯಲ್ಲಿ ಪಾಲ್ಗೊಂಡಂಥವರೇ ಆಗಿದ್ದಾರೆ. ಆದರೆ ದೇವರ ಬಳಿಗೆ ಬರುವಾಗ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಏನು ಮಾಡ್ತಾನಂತೆ ದೇವರು, ನನ್ನ ನಿನ್ನ ಜೀವಿತವನ್ನು ಬಲ್ಲಂಥ ದೇವರಾಗಿರುವಂಥ ಆತನು ನನ್ನನ್ನು ನಿನ್ನನ್ನು ಏನು ಮಾಡ್ತಾನೆ ಕ್ಷಮಿಸ್ತಾನೆ ಪ್ರಿಯರೇ. ಹಲ್ಲೆಲೂಯ. ಆತನು ನಮ್ಮನ್ನು ತನ್ನ ಪ್ರಿಯ ಮಕ್ಕಳನ್ನಾಗಿ ಏನು ಮಾಡ್ತಾನೆ, ಸ್ವೀಕರಿಸ್ತಾನೆ. ಉನ್ನತವಾದಂಥ ಕಾರ್ಯಗಳ ಕಡೆಗೆ ನಮ್ಮನ್ನು ಏನು ಮಾಡ್ತಾನೆ ಆತ ನಡೆಸ್ತಾನೆ ಪ್ರಿಯರೇ. ಅದರ ಸಲುವಾಗಿ ನಾವು ನೋಡ್ತೀವಿ ಕೀರ್ತನೆಗಳ ಪುಸ್ತಕ 103ನೇ ಕೀರ್ತನೆ 8-14 ವಚನಗಳು ಓದಿಕೊಳ್ಳುವಾಗ, ಯೆಹೋವನಂತೆ ಕನಿಕರವು ದಯೆಯು ದೀರ್ಘಶಾಂತಿಯು ಪೂರ್ಣ ಪ್ರೀತಿಯುಳ್ಳವನು, ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ. ದೇವ್ರು ಏನು ಮಾಡಲ್ಲ, ನಮ್ಮ ತಪ್ಪನ್ನು ಹುಡುಕೋದಿಲ್ಲ ಪ್ರಿಯರ. ಮತ್ತೇನಂತ ಹೇಳುತ್ತೆ ವಾಕ್ಯ, ನಿತ್ಯವೂ ಕೋಪಿಸುವಂಥ ದೇವರಲ್ಲ, ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳಿಂದ ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ ಎಂಬುದಾಗಿ. ಹಲ್ಲೆಲೂಯ. ನೋಡ್ರಿ ಆತನ ಎಂತಹ ದೇವರು ಪ್ರಿಯರೇ. ಹಲ್ಲೆಲೂಯ. ಎಂಥ ದೇವರು ಅಂತ ಹೇಳುತ್ತೆ ವಾಕ್ಯ ರೀ. ಎಲ್ಲವೂ ಕೂಡ ಆತನಿಗೆ ಗೊತ್ತು. ನಾವು ಮಲಗೋದು ಗೊತ್ತು, ಎದ್ದೇಳೋದು ಗೊತ್ತು, ನಾವು ಕೂತುಕೊಳ್ಳೋದು ಗೊತ್ತು, ನಾವು ಹೋಗೋದು ಗೊತ್ತು, ಬರೋದು ಗೊತ್ತು, ನಡೆಯೋದು ಗೊತ್ತು, ನಾವು ಆಲೋಚಿಸುವಂಥದ್ದೆಲ್ಲವೂ ಕೂಡ ಆತನಿಗೆ ಗೊತ್ತು ಪ್ರಿಯರೇ. ಅದಕ್ಕಾಗಿ ಆತನು ಸರ್ವಶಕ್ತಿವಂತನಾದಂಥ ದೇವರು, ಸರ್ವಜ್ಞಾನಿಯಾದಂಥ ದೇವರು, ಸರ್ವವ್ಯಾಪಿಯಾದಂಥ ದೇವರಿಲ್ಲ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪೂರ್ವಕ್ಕೂ ಪಶ್ಚಿಮಕ್ಕೆ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ಏನು ಮಾಡಿದಾನೆ, ನಮ್ಮಿಂದ ತೆಗೆದು ಏನು ಮಾಡಿದಾನಂತೆ. ಅಳತೆ ಮಾಡೋಕ್ಕಾಗತ್ತಾ? ಈ ಮನೆ ಆದರೆ ನಾವು ಅಳತೆ ಮಾಡೋದು, ಮಂದಿರ ಆದರೆ ನಾವು ಅಳತೆ ಮಾಡೋದು, ಆದರೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಎಷ್ಟು ದೂರ ಅಂತ ಅಳತೆ ಮಾಡೋಕ್ಕಾಗತ್ತಾ? ಆಗಲ್ಲ. ಅಷ್ಟು ದೂರ ಏನು ಮಾಡಿದಾನಂತೆ ದೇವರು, ತೆಗೆದು ಅಷ್ಟು ದೂರ ಮಾಡಿಬಿಟ್ಟಿದ್ದಾನಂತೆ. ತಂದೆ ಮಕ್ಕಳನ್ನು ಕನಿಕರಿಸುವ ಹಾಗೆ ದೇವರು ತನ್ನಲ್ಲಿ ಭಯಭಕ್ತಿ ಉಳ್ಳವನ್ನ ಏನು ಮಾಡ್ತಾನಂತ ಕನಿಕರಿಸ್ತಾನೆ ಪ್ರೇರಿಲ್ಲ. ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ನಮ್ಮನ್ನು ಬಲ್ಲಂಥ ದೇವರಾಗಿದ್ದಾನೆ, ಎಲ್ಲವನ್ನ ಬಲ್ಲಂಥ ದೇವರಾಗಿದ್ದಾನೆ. ನಾವು ಧೂಳಿ ಆಗಿದ್ದೇವೆ. ಮನುಷ್ಯನ ಉಸಿರು ಹೋದ ಮೇಲೆ ಅವನೇನು ಏನು ಮಾಡ್ತಾರೆ, ಮಣ್ಣಲ್ಲಿ ಇಡ್ತಾರೆ. ಹಲ್ಲೆಲೂಯ. ಮನುಷ್ಯನ ಉಸಿರು ಹೋದ ಮೇಲೆ ಅವನೇನಾಗ್ತಾನೆ, ಮಣ್ಣಿನಿಂದ ಬಂದ ಮಾನವ ಪುನಃ ಮಣ್ಣಿಗೆ ಅವನೇನಾಗ್ತಾನೆ, ಹೋಗ್ತಾನೆ ಪ್ರಿಯರೇ. ಹಲ್ಲೆಲೂಯ. ಪ್ರೇಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರನ್ನು ನಾವು ತಿಳಿದುಕೊಳ್ಳಬೇಕು. ನಾನು ನೀನು ಆರಾಧನೆ ಮಾಡುವಂಥ ದೇವರು ಆತನು ಬೆಳಕಾಗಿರುವಂಥ ದೇವರಾಗಿದ್ದಾನೆ. ನಾನು ನೀನು ಆರಾಧನೆ ಮಾಡುವಂಥ ದೇವರು ಆತನು ನೀತಿವಂತನಾದಂಥ ದೇವರಾಗಿದ್ದಾನೆ. ನಾನು ನೀನು ಆರಾಧನೆ ಮಾಡುವಂಥ ದೇವರು ಆತನು ಎಲ್ಲವನ್ನ ಬಲ್ಲಂಥ ದೇವರಾಗಿದ್ದಾನೆ, ಸರ್ವಜ್ಞಾನಿಯಾದಂಥ ದೇವರಾಗಿದ್ದಾನೆ ಪ್ರೇಯರ್. ಅದಕ್ಕಾಗಿ ಆ ದೇವರನ್ನೇ ನಾವು ಹಿಂಬಾಲಿಸಿ ನಡೆಯುವಂಥ ಮಕ್ಕಳಾಗು. ಮತ್ತೆ ವಾಕ್ಯ ಹೇಳ್ತಾ ಇದೆ ಪ್ರೇಯರ್, ಅದೇ 1 ಯೋಹಾನ 4 ಮತ್ತು 4ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ. 16ನೇ ವಚನದಲ್ಲಿ ಏನಂತ ಹೇಳಂತಂದರೆ, ದೇವರು ಪ್ರೀತಿಯಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ವಾಕ್ಯ ಓದಿಕೊಳ್ಳೋಣ. ಪ್ರೀತಿ ಇಲ್ಲದವನು ದೇವರನ್ನ ಬಲ್ಲವನಲ್ಲ, ಯಾಕಂದರೆ ದೇವರು ಪ್ರೀತಿ ಸ್ವರೂಪಿಯು ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಏನಂತ ಹೇಳ್ತಾ ಇದೆ ವಾಕ್ಯ ರೀ, ದೇವರು ಪ್ರೀತಿಯಾಗಿದ್ದಾನೆ. ಏನಾಗಿದ್ದಾನಂತ ದೇವರು ಪ್ರೀತಿ. ಹಲ್ಲೆಲೂಯ. ಪ್ರೀತಿ ಏನು ಮಾಡೋದಿಲ್ಲ ರೀ, ಅಸೂಯೆ ಪಡೋದಿಲ್ಲ, ಹೊಟ್ಟೆ ಕಿಚ್ಚು ಪಡೋದಿಲ್ಲ, ಉಬ್ಬಿಕೊಳ್ಳೋದಿಲ್ಲ, ಹೊಗಳಿಕೊಳ್ಳೋದಿಲ್ಲ. ಪ್ರೀತಿ ಎಲ್ಲವನ್ನ ನಂಬುತ್ತೆ, ಪ್ರೀತಿ ಎಲ್ಲವನ್ನ ಏನು ಮಾಡುತ್ತೆ ರೀ, ಸ್ವೀಕರಿಸುತ್ತೆ. ಪ್ರೀತಿ ಮರ್ಯಾದೆಗೆಟ್ಟು ನಡೆಯೋದಿಲ್ಲ ಎಂಬುದಾಗಿ. ಹಲ್ಲೆಲೂಯ. ನಾವು ನೋಡ್ತಾ ಇದ್ದೇವೆ, ದೇವರ ಪ್ರೀತಿ ತನ್ನ ಪ್ರಾಣವನ್ನಾದರೂ ನಮಗಾಗಿ ಕೊಡುವಂಥ ಪ್ರೀತಿ ಪ್ರಿಯರೇ. ಹಲ್ಲೆಲೂಯ. ಪ್ರೇಸ್. ಅದಕ್ಕಾಗಿ ನಾನು ನಿಮ್ಮನ್ನು ಸ್ನೇಹಿತರು ಎಂಬುದಾಗಿ ಕರೆದಿದ್ದೀನಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರು ಪ್ರೀತಿಯಾಗಿದ್ದಾನೆ, ನಾವು ಕೂಡ ಪ್ರೀತಿ ಉಳ್ಳವರಾಗಿ ಇರಬೇಕು. ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ, ತನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೂ ಪ್ರೀತಿಸಿದ್ದಾನೆ. ನಮ್ಮಲ್ಲಿ ಪಾಪಗಳು, ತಪ್ಪುಗಳು, ಏನೆಲ್ಲ ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳು ಕಂಡು ಬಂದಾಗಲೂ ಕೂಡ ದೇವರು ತನ್ನ ಪ್ರೀತಿಯನ್ನು ತೋರ್ಪಡಿಸಿದ್ದಾನೆ ಪ್ರೇರೆ, ನಮಗೋಸ್ಕರವಾಗಿ ಸಾಯುವುದರ ಮೂಲಕವಾಗಿ. ಹಲ್ಲೆಲೂಯ. ಅದಕ್ಕಾಗಿ ಪ್ರೇರೆ, ದೇವರು ಬೆಳಕಾಗಿದ್ದಾನೆ, ದೇವರು ನೀತಿವಂತನಾಗಿದ್ದಾನೆ, ದೇವರು ಎಲ್ಲವನ್ನ ಬಲ್ಲಂಥ ದೇವರಾಗಿದ್ದಾನೆ, ದೇವರು ಪ್ರೀತಿಯಾಗಿಯೂ ಕೂಡ ಆತನು ಇದ್ದಾನೆ ಪ್ರಿಯರೇ. ದೇವರು ನನ್ನನ್ನು ನಿನ್ನನ್ನು ಆತನು ಪ್ರೀತಿಸ್ತಾ ಇದ್ದಾನೆ. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಾನು ನಿನ್ನ ಆರಾಧನೆ ಮಾಡುವಂಥ ದೇವರು ಪ್ರೀತಿಯುಳ್ಳಂಥ ದೇವರು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನಮ್ಮನ್ನು ಪ್ರೀತಿಸುವಂಥ ದೇವರು. ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದ್ದರಲ್ಲಿಯೇ
ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಮಗಾಗಿ ದೇವರು ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ, ತನ್ನ ಶರೀರವನ್ನು ದಾರಿ ಎರೆಯುವುದರ ಮೂಲಕವಾಗಿ, ತನ್ನ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ಆತನೇನು ಮಾಡಿದನ್ರಿ, ನಮ್ಮನ್ನು ಪ್ರೀತಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರಾದರೂ ಒಬ್ರಿಗೋಸ್ಕರವಾಗಿ ಪ್ರಾಣ ಕೊಡೋದಕ್ಕೆ ಇಷ್ಟಪಡ್ತಾರ? ಯಾರು ಇಷ್ಟಪಡೋದಿಲ್ಲ ಪ್ರಿಯರೇ. ಆದರೆ ದೇವರು ಸಮಸ್ತ ಲೋಕಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಎಲ್ಲ ಮನುಷ್ಯರಿಗಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಪ್ರಾಣವನ್ನು ಏನು ಮಾಡಿದ್ರಂತೆ, ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಪ್ರೀತಿಯಾಗಿದ್ದಾನೆ. ನಾವು ಕೂಡ ಪ್ರೀತಿ ಉಳ್ಳವರಾಗಿ ಜೀವಿಸಬೇಕು. ಅದ್ರ ಸಹ 16ನೇ ವಚನ ಅದೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೇ ಯೋಹಾನ ಪತ್ರಿಕೆ ಧ್ಯಾನ ಮಾಡ್ತಾ ಇದ್ದೇವೆ. ನಮ್ಮ ದೇವರು ಎಂಥ ದೇವರಾಗಿದ್ದಾನಂತೇಳಿ. ದೇವರು ನಮ್ಮಲ್ಲಿ ಇಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ದೇವರು ಪ್ರೀತಿ ಸ್ವರೂಪಿ. ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರೂ ಅವನಲ್ಲಿ ನೆಲೆಗೊಂಡಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೀತಿಯುಳ್ಳವರಾಗಿರುವಾಗ ದೇವರು ನಮ್ಮಲ್ಲಿ ಕೂಡ ಆತ ಇದ್ದಾನೆ ಪ್ರಿಯರೇ. ಎಲ್ಲಿದ್ದಾನೆ? ನಮ್ಮಲ್ಲಿ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರು ಪ್ರೀತಿಯಾಗಿದ್ದಾನೆ. ನಮಗಾಗಿ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಆತನೇನು ಮಾಡಿದ್ದಾನೆ, ನಮ್ಮನ್ನು ಪ್ರೀತಿಸಿದ್ದಾನೆ ಪ್ರಿಯರೇ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾವು ಕೂಡ ಇತರರನ್ನು ಪ್ರೀತಿಸುವ ಹಂಗಿನಲ್ಲಿ ಇದ್ದೇವೆ. ಹಲ್ಲೆಲೂಯಾ. ದ್ವೇಷ, ಆ ದ್ವೇಷ ನಮ್ಮನ್ನು ಏನು ಮಾಡುತ್ತೆ, ನಮ್ಮನ್ನು ಕೋಪದ ಕಡೆಗೆ ನಡೆಸಿ, ದ್ವೇಷ ಸಂಪೂರ್ಣವಾಗಿ ಪಾಪದ ಕಡೆಗೆ ನಡೆಸಿ ನಮ್ಮನ್ನೇನು ಮಾಡುತ್ತೆ, ಬಲಹೀನತೆ ಕಡೆಗೆ ನಡೆಸಿ ಪಾತಾಳದ ಕಡೆಗೂ ಕೂಡ ನಮ್ಮನ್ನೇನು ಮಾಡುತ್ತೆ, ಅದು ದೊಬ್ಬುತ್ತೆ ಪ್ರೇರೆ. ದ್ವೇಷ ಪಡುವವನು ಎಂದಿಗೂ ಕೂಡ ದೇವರಲ್ಲಿ ನೆಲೆಗೊಂಡವನು ಅಲ್ಲ. ದೇವರು ವಾಕ್ಯ ಹೇಳ್ತಾ ಇದೆ, ನಾವು ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕು. ಏನು ಮಾಡಬೇಕು? ನಾವು ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕು. ಪ್ರೀತಿ ಏನು ಮಾಡುತ್ತಂತೆ, ಅದು ನಮಗೆ ಎಲ್ಲವನ್ನ ಸಹಿಸಿಕೊಳ್ಳುತ್ತೆ, ಎಲ್ಲವನ್ನ ಏನು ಮಾಡುತ್ತಾರೆ, ಅದು ಒತ್ತುಕೊಳ್ಳುತ್ತೆ ಪ್ರಿಯರೇ. ಎಲ್ಲರಿಗೋಸ್ಕರವಾಗಿ ಅದೇನು ಮಾಡುತ್ತೆ, ನಾವು ನೋಡ್ತಾ ಇದ್ದೇವೆ, ಬೇಡುವಂಥದ್ದು ಆಗಿದೆ ಪ್ರಿಯರೇ. ಯಾವುದ್ರಿ? ಪ್ರೀತಿ ಪ್ರಿಯರೇ. ಆ ಪ್ರೀತಿಯೇ ಕಲ್ವರಿ ನಾದನಾಗಿರುವಂಥ ಯೇಸು ಕ್ರಿಸ್ತನ ಪ್ರೀತಿಯಾಗಿದೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಮೊದಲನೇ ಯೋಹಾನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ವಿಶೇಷವಾದಂಥ ಲಕ್ಷಣಗಳು. ಮೊದಲನೇದಾಗಿ ಆತನು ಬೆಳಕಾಗಿರುವ ದೇವರಾಗಿದ್ದಾನೆ, ನೀತಿವಂತನಾದ ದೇವರಾಗಿದ್ದಾನೆ, ಎಲ್ಲವನ್ನ ಬಲ್ಲಂಥ ದೇವರಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಆತನು ಪ್ರೀತಿಯುಳ್ಳಂಥ ದೇವರಾಗಿದ್ದಾನೆ. ನಾವು ನೋಡ್ತಾ ಇದ್ದೇವೆ ದೇವರು ಏನಾಗಿದ್ದಾನೆ ಅಂತ ಹೇಳ್ತಾ ಇದ್ದ ವಾಕ್ಯ ರೀ, ಪ್ರೀತಿಯಾಗಿದ್ದಾನೆ. ಯಾವ ಸ್ವರೂಪಿ ಅಂತ ಹೇಳುತ್ತೆ ವಾಕ್ಯ? ಪ್ರೀತಿ ಸ್ವರೂಪಿ. ಅದಕ್ಕಾಗಿ ಆತನು ನಮಗೋಸ್ಕರವಾಗಿ ಈ ಲೋಕಕ್ಕೆ ಆತ ಹೊರಟು ಬಂದ ಪ್ರಿಯರು. ಯಾಕಂದರೆ ನಾವು ನೋಡ್ತಾ ಇದ್ದೇವೆ 3ನೇ ಅಧ್ಯಾಯ 16ನೇ ವಚನ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡಿದೀವಲ್ಲ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಂತೆ. ಎಷ್ಟು ಹೇಳ್ತಾ ಇದೆ ವಾಕ್ಯ? ಎಷ್ಟು ಅದನ್ನು ಅಳೆಯದೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಪ್ರೀತಿಯನ್ನಿಟ್ಟ ದೇವರು ನಮ್ಮ ಲೋಕದ ಮೇಲೆ ನಮಗಾಗಿ ತನ್ನ ಪ್ರೀತಿಯನ್ನು ಏನು ಮಾಡಿದ್ದಾನೆ, ತೋರ್ಪಡಿಸುವುದಕ್ಕಾಗಿ ಮನುಷ್ಯನಾಗಿ ನರಾವತಾರಿಯಾಗಿ ಯೇಸು ಕ್ರಿಸ್ತನು ಎನ್ನುವಂಥ ನಾಮಧೇಯದ ಮೂಲಕವಾಗಿ ಈ ಲೋಕಕ್ಕೆ ಹೊರಟು ಬಂದು ನಮ್ಮನ್ನು ರಕ್ಷಿಸಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಮ್ಮ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ನಾವು ಕೂಡ ಯಾರ ಮೇಲೆಯೂ ಕೂಡ ದ್ವೇಷ, ಅಸೂಯೆ, ಕಕ್ಷೆಯನ್ನು ಇಟ್ಟುಕೊಳ್ಳಬಾರದು. ನಾವು ಎಲ್ಲರನ್ನೂ ಕೂಡ ಏನು ಮಾಡಬೇಕ್ರಿ? ಪ್ರೀತಿಯ ದೃಷ್ಟಿಯಿಂದ ನೋಡಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ, ದಶಾಜ್ಞೆಗಳಲ್ಲಿ 4 ಆಜ್ಞೆಗಳು ದೇವರಿಗೆ ಸಂಬಂಧಪಟ್ಟಂಥ ಆಜ್ಞೆಗಳಾದರೆ ಉಳಿದಿರ್ತಕ್ಕಂಥ 6 ಆಜ್ಞೆಗಳು ಎಂಥ ಆಜ್ಞೆಗಳಾಗಿದವು ಅಂತ ಹೇಳುತ್ತೆ ವಾಕ್ಯ. ಎಂಥ ಆಜ್ಞೆಗಳ್ರಿ? ಎಂಥ ಆಜ್ಞೆಗಳು? ಮನುಷ್ಯರಿಗೆ ಸಂಬಂಧಪಟ್ಟಂಥ ಆಜ್ಞೆಗಳು. ಹಲ್ಲೆಲೂಯಾ. ದೇವರನ್ನು ಯಾವ ರೀತಿಯಾಗಿ ಪ್ರೀತಿಸ್ತೀವೋ ಅದೇ ರೀತಿಯಾಗಿ ನಿನ್ನಂತೆಯೇ ನಿನ್ನ ನೆರೆಹೊರೆಯವನನ್ನು, ಅಕ್ಕಪಕ್ಕದವ್ರನ್ನ, ನಿನ್ನ ಮನೆಯವ್ರನ್ನ ನೀನೇನು ಮಾಡಬೇಕು? ಪ್ರೀತಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಮ್ಮ ದೇವರು ಎಂಥ ದೇವರ ಅಂತೇಳಿ ಅದೇ ಮೊದಲನೇ ಯೋಹಾನ 5ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೊನೆಯದಾಗಿ 5ನೇ ಅಧ್ಯಾಯ 20ನೇ ವಚನ, ದೇವರ ಮಗನು ಬಂದು ನಾವು ಸತ್ಯವಾಗಿರುವ ಆತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆಂಬುದು ನಮಗೆ ಗೊತ್ತದೆ. ಮತ್ತು ನಾವು ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ ಸತ್ಯವಾಗಿರುವ ಆತನಲ್ಲಿ ಇದ್ದೇವೆ. ಆತನು ಸತ್ಯದೇವರು, ನಿತ್ಯ ಜೀವವು ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೊನೆಯದಾಗಿ 5ನೇದಾಗಿ ನಾವು ನೋಡ್ತಾ ಇದ್ದೀವಿ ಏನಂತೇಳಿ ದೇವರ ಲಕ್ಷಣ, ಆತನು ಸತ್ಯದೇವರು ಮತ್ತು ನಿತ್ಯ ಜೀವ. ಆತನೇನಾಗಿದಂತೆ ಶಾಶ್ವತವಾದಂಥ ಜೀವವುಳ್ಳಂಥ ದೇವರು. ಆತನಿಗೆ ಆರಂಭ ಅಂತ್ಯ ಇಲ್ಲ, ಯಾವಾಗಲೂ ಕೂಡ ವಾಸಿಸುವಂಥ ದೇವರು, ಯಾವಾಗಲೂ ಕೂಡ ಇರುವಂಥ ದೇವರು. ಆತನು ಇರುವ ಕಾರಣಕ್ಕಾಗಿ ಲೋಕಗಳನ್ನು ಆತನೇನು ಮಾಡಿದ?
ತನ್ನ ಬಾಯ ಮೂಲಕವಾಗಿ ಏನು ಮಾಡಿದ್ದಾನೆ ಆತ ಸೃಷ್ಟಿ ಮಾಡಿದ. ಆಗಲಿ ಎಂಬುದಾಗಿ ಹೇಳಿದಾಗ ಆಕಾಶ ಆಯಿತು, ಆಗಲಿ ಎಂಬುದಾಗಿ ಹೇಳಿದಾಗ ಭೂಮಿ ಆಯಿತು, ಆಗಲಿ ಎಂಬುದಾಗಿ ಹೇಳಿದಾಗ ಸೂರ್ಯ ಚಂದ್ರ ನಕ್ಷತ್ರಗಳಾದವು, ಆಗಲಿ ಎಂಬುದಾಗಿ ಹೇಳಿದಾಗ ಎಲ್ಲ ಸಕಲ ಸೃಷ್ಟಿ ಎಲ್ಲವೂ ಕೂಡ ಆತನ ಬಾಯ ಮಾತಿನ ಮೂಲಕವಾಗಿ ಏನಾಯ್ತು ರೀ, ಸೃಷ್ಟಿ ಆಯಿತು ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಆತನು ಯಾವಾಗಲೂ ಇರುವಂಥ ದೇವರಾಗಿದ್ದಾನೆ, ಆತನು ನಿತ್ಯ ಜೀವವಾಗಿದ್ದಾನೆ, ಸತ್ಯ ದೇವರಾಗಿದ್ದಾನೆ ಪ್ರಿಯರು. ಅದಕ್ಕಾಗಿ ಪ್ರಿಯರೇ ಈ ಒಂದು ನಾವು ನಮ್ಮ ದೇವರು ಎಂತಹ ದೇವರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನು ನಿತ್ಯ ಜೀವ ಸತ್ಯ ದೇವರಾಗಿರುವಂಥ ದೇವರಾಗಿದ್ದಾನೆ ಪ್ರಿಯರೇ. ಆತನು ನಮಗಾಗಿ ಹುಟ್ಟಿ ಬಂದ, ಆತನು ಪಾಪ ಮಾಡಲಿಲ್ಲ, ಆತನು ನಮ್ಮನ್ನು ಕಾಪಾಡುವುದಕ್ಕಾಗಿ ಬಂದ, ಆತನು ಕೆಡುಕನಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟ, ಆತನು ನಮ್ಮ ಜೀವಿತದಲ್ಲಿ ವಿಮೋಚನೆಯನ್ನು ತೆಗೆದುಕೊಂಡು ಬಂದ. ಆತನ ಮಕ್ಕಳಾದಂಥ ನಾವು ಕೂಡ ಸತ್ಯವಾಗಿರುವ ಆತನಲ್ಲಿ ಇರುವವರಾಗಿ ನಾವು ಜೀವಿಸುವವರಾಗಿ ಇರಬೇಕು. ನಮ್ಮಲ್ಲಿ ಸತ್ಯ ಇರಬೇಕು, ಎಂದಿಗೂ ಕೂಡ ಸುಳ್ಳು ಇರಬಾರದು. ನಾವು ಶಾಶ್ವತವಾದಂಥ ಜೀವಕ್ಕೋಸ್ಕರವಾಗಿ ಕರೆಯಲ್ಪಟ್ಟವರು. ಯೇಸು ಸ್ವಾಮಿ ಮೊದಲನೇದಾಗಿ ಮನುಷ್ಯನಾಗಿ ಆತನು ಈ ಲೋಕಕ್ಕೆ ಹೊರಟು ಬಂದ, ಮಗುವಾಗಿ ಬಂದ, ಕನ್ಯೆ ಮರಿಯಳಲ್ಲಿ ಆತನು ಜನಿಸಿ ಬಂದ ಪ್ರಿಯರ. ಆದರೆ ಈಗ ಆತನು ಹೆಂಗೆ ಬರ್ತಾನಂತೆ, ಅರಸನಾಗಿ ಬರ್ತಾನೆ. ಹೆಂಗೆ ಬರ್ತಾನೆ, ಅರಸನಾಗಿ ಬರ್ತಾನೆ. ಯಾರ್ಯಾರು ತನ್ನನ್ನು ನಂಬಿದಾರೋ, ಯಾರ್ಯಾರು ಆತನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರಿಗೆ ವಿಮೋಚನೆಯನ್ನು ಕೊಡುವುದಕ್ಕಾಗಿ, ಬಿಡುಗಡೆಯನ್ನು ಕೊಡುವುದಕ್ಕಾಗಿ, ಬಹುಮಾನಗಳನ್ನು ಕೊಡುವುದಕ್ಕಾಗಿ, ಕಿರೀಟವನ್ನು ಧಾರಣೆ ಮಾಡುವುದಕ್ಕಾಗಿ, ಅವರಿಗೆ ವಿಶ್ರಾಂತಿಯನ್ನು ಕೊಡುವುದಕ್ಕಾಗಿ ದೇವರು ಏನು ಮಾಡ್ತಾನೆ ರೀ, ಎರಡನೇದಾಗಿ ಆತನು ಬರ್ತಾನೆ ಪ್ರಿಯರೇ. ಆತನ ಬರೋಣದಲ್ಲಿ ಎರಡು ರೀತಿಯ ಬರೋಣಗಳು. ಮೊದಲನೇ ಬರೋಣ ರಹಸ್ಯ ಬರೋಣವಾದರೆ, ಎರಡನೇ ಬರೋಣ ಬಹಿರಂಗ ಬರೋಣ. ರಹಸ್ಯ ಬರೋಣದಲ್ಲಿ ಆತನು ಮಧ್ಯಾಕಾಶದಲ್ಲಿ ಬರುವಾಗ ತುತ್ತೂರಿಯ ಧ್ವನಿ ಊದುವಂಥ ಸಮಯದಲ್ಲಿ ನಮಗಿಂತ ಮುಂಚೆ ಭಕ್ತಿವಂತರಾಗಿರುವಂಥವರು, ದೇವರನ್ನು ನಂಬಿ ಭಕ್ತಿಯ ಜೀವಿತವನ್ನು ನಡೆಸಿದಂಥವ್ರು ಎಲ್ಲರೂ ಕೂಡ ಏನಾಗ್ತವೆ ರೀ, ಅವರ ಸಮಾಧಿಗಳು ತೆರೆಯಲ್ಪಟ್ಟು ಅವರ ದೇಹಗಳು ಏನಾಗ್ತವೆ, ಮಹಿಮೆಯ ದೇಹಗಳಾಗಿ ಮಾರ್ಪಟ್ಟು, ಈ ದೇಹ ಅಲ್ಲ, ಮಣ್ಣಿನ ದೇಹ ಅಲ್ಲ, ಯಾವ ದೇಹ, ಮಹಿಮೆಯ ದೇಹವಾಗಿ ಮಾರ್ಪಟ್ಟು ಅವ್ರು ಏನಾಗ್ತಾರೆ, ಕ್ರಿಸ್ತನ ಬಳಿಗೆ ಎತ್ತಲ್ಪಡ್ತಾರೆ. ಆಮೇಲೆ ಜೀವದಿಂದ ಉಳಿದಿರುವ ನಾವು ಏನಾಗ್ತೀವಿ ರೀ, ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಡೆ ನಾವೇನು ಮಾಡ್ತೀವಿ, ಅವರನ್ನು ಅಂದರೆ ಅಲ್ಲಿರ್ತಕ್ಕಂಥ ಸ್ವಾಮಿಯವರನ್ನು ನಾವೇನು ಮಾಡ್ತೀವಿ ರೀ, ಸೇರಿಕೊಳ್ತೀವಿ ಪ್ರಿಯರೇ. ಆಗ ವಿವಾಹ ಮಹೋತ್ಸವದ ಕಾರ್ಯಕ್ರಮ 7 ವರ್ಷಗಳ ಕಾಲ ಸಂತೋಷ ಅಲ್ಲಿ ಇದ್ದರೆ, 7 ವರ್ಷಗಳ ಕಾಲ ಭಯಂಕರವಾದಂಥ ಶ್ರಮೆ, ದುಃಖ, ಗೋಳಾಟ ಎನ್ನುವಂಥದ್ದು ಎಲ್ಲಿರುತ್ತೆ, ಈ ಭೂಮಿಯ ಮೇಲಿರುತ್ತೆ ಪ್ರಿಯರೇ. ಆವತ್ತು ಜನರು ಅವರ ಕಣ್ಣುಗಳು ತೆರೆಯಲ್ಪಡ್ತವೆ. ಯಾರ್ಯಾರು ಆತನನ್ನು ಇರಿದಿದ್ರು, ಯಾರ್ಯಾರು ಆತನನ್ನು ಧಿಕ್ಕಾರ ಮಾಡಿದ್ರು, ಯಾರ್ಯಾರು ಆತನಿಗೆ ಏನೆಲ್ಲ ಮಾತುಗಳನ್ನು ಮಾತಾಡಿದ್ರು, ಯಾರ್ಯಾರು ಆತನ ಸ್ಥಾನವನ್ನು ಈ ಲೋಕದಲ್ಲಿ ಕೊಟ್ಟಿದ್ರು, ಅವರೆಲ್ಲರೂ ಕೂಡ ಸ್ವಾಮಿಯನ್ನು ನೋಡ್ತಾರೆ. ಅಯ್ಯೋ, ನಾವು ಇವತ್ತಾದ್ರೂ ನಂಬಿದ್ರೆ ಬೇಸಿತ್ತಲ್ಲ, ಆದರೆ ಸಮಯ ಏನಾಗಿದೆ, ಮುಗಿದೋಗಿದೆ. ಸಮಯ ಏನಾಗಿದೆ ರೀ, ಮುಗಿದೋಗಿದೆ. ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು. ಆಲ್ರೆಡಿ ಬಸ್ ಹೋಗ್ಬಿಟ್ಟಿದೆ, ಸಿರುಗುಪ್ಪು ಮುಟ್ಟಿಬಿಟ್ಟಿದೆ. ಈಗ ಹೋಗ್ಬೇಕಂತಂದ್ರೆ ಸಿಗುತ್ತಾ, ಸಿಗಲ್ಲ. ಅದರಂಗೆ ಏನಾಗಿದೆ ರೀ, ಯೇಸು ಸ್ವಾಮಿ ಆತನು ಬಂದು ಬಿಟ್ಟಿದ್ದಾನೆ. ನಾವೆಲ್ಲರೂ ಎತ್ತಲ್ಪಟ್ಟಿದ್ದೇವೆ. ಈ ಲೋಕದಲ್ಲಿರ್ತಕ್ಕಂಥ ಜನರು ಆವಾಗ ಏನೆಲ್ಲ ಏನು ಮಾಡ್ತಾರೆ ರೀ, ಕೂಗುತ್ತಾರೆ, ಬೇಡ್ತಾರೆ, ಸಾವನ್ನು ಬೇಡ್ತಾರೆ. ಸಾವು ಕೂಡ ಅವರಿಗೆ ಬರೋದಿಲ್ಲ ಪ್ರಿಯರ. ಭಯಂಕರವಾದಂಥ ವೇದನೆ, ದುಃಖ, ಗೋಳಾಟ, ಅವಮಾನ, ಭಯಂಕರವಾದಂಥ ಪರಿಸ್ಥಿತಿ ಪ್ರಿಯರೇ. ಆ ಸಮಯದಲ್ಲಿ ಅವರೆಲ್ಲರೂ ಕೂಡ ಎಲ್ಲಿರ್ತಾರೆ, ಭೂಮಿ ಮೇಲೆ ಇರ್ತಾರೆ. ನಾವೆಲ್ಲರೂ ಎಲ್ಲಿರ್ತೀವಿ, ಮಧ್ಯ ಆಕಾಶದಲ್ಲಿರ್ತೀವಿ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ನಮಗೆ ನಿತ್ಯ ಜೀವವಾಗಿದ್ದಾನೆ. ಆತನು ನಮಗೆ ನಿತ್ಯ ಜೀವವನ್ನು ಕೊಡ್ತಾನೆ. ಆತನು ಆ ದೇಹಗಳನ್ನು ಕೊಟ್ಟಿದ ಮೇಲೆ, ಮಹಿಮೆ ಶರೀರವನ್ನು ಕೊಟ್ಟಿದ ಮೇಲೆ ನಮಗೇನಿರಲಿಲ್ಲ, ಮರಣ ಎನ್ನುವಂಥದ್ದಿಲ್ಲ, ದುಃಖ ಇಲ್ಲ, ಗೋಳಾಟ ಇಲ್ಲ, ಯಾವ ವಿಧವಾದಂಥ ಚಿಂತೆ ಇಲ್ಲ. ಹೊಸದಾದಂಥ ಭೂಮಿಯನ್ನು, ಹೊಸದಾದಂಥ ಆಕಾಶವನ್ನು ದೇವರು ತನ್ನನ್ನು ನಂಬಿದಂಥ ಮಕ್ಕಳಾದಂಥ ನಮಗೇನು ಮಾಡ್ತಾನೆ, ಒದಗಿಸಿ ಕೊಡ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಆತನು ಸರ್ವ ಶಕ್ತಿವಂತನಾದಂಥ ದೇವರಾಗಿದ್ದಾನೆ, ನಿತ್ಯ ಜೀವ ಸತ್ಯ ದೇವರಾಗಿರುವಂಥ ದೇವರಾಗಿದ್ದಾನೆ. ಆತನನ್ನು ನಂಬಿದಂಥ ನಾವು ಏನಾಗಿದ್ದೇವ್ರಿ, ಸಂಪೂರ್ಣವಾಗಿ ಭಾಗ್ಯವಂತರಾಗಿದ್ದೇವೆ, ಧನ್ಯರಾಗಿದ್ದೇವೆ, ಆಶೀರ್ವದಿಸಲ್ಪಟ್ಟಂಥ ಜನಾಂಗವಾಗಿದ್ದೇವೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೇ ಯೋಹಾನ ಬರೆದಂಥ ಪತ್ರಿಕೆ, ಯೋಹಾನ ಸ್ಪಷ್ಟವಾಗಿ ದೇವರ ಕುರಿತಾಗಿರ್ತಕ್ಕಂಥ ಲಕ್ಷಣಗಳನ್ನು ಏನು ಮಾಡ್ತಾ ಇದ್ದಾನ್ರಿ, ದೇವರ ವ್ಯಕ್ತಿತ್ವವನ್ನು ಇಲ್ಲಿ ತಿಳಿಯಪಡಿಸ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆ ಬೆಳಕಾಗಿರುವಂಥ ದೇವರನ್ನ ಹಿಂಬಾಲಿಸಿ ನಾವು ಬೆಳಕಿನಲ್ಲಿ ನಡೆಯುವಂಥವರಾಗೋಣ. ನಾವು ನೋಡ್ತಾ ಇದ್ದೇವೆ, ಮತ್ತೆ ಹೇಳ್ತಾ ಇದ್ದೇವೆ ವಾಕ್ಯ, ಎಲ್ಲವನ್ನ ಬಲ್ಲಂಥ ದೇವರು ಆತನು ಆಗಿದ್ದಾನೆಂಬುದಾಗಿ ತಿಳಿದುಕೊಂಡು ಆತನಿಗೆ ವಿರುದ್ಧವಾಗಿ ಬಾಯಿ ಮಾತು ಆಲೋಚನೆಗಳಲ್ಲಿ ಕೂಡ ತಪ್ಪು ಮಾಡದೆ ಆತನನ್ನು ಹಿಂಬಾಲಿಸಿ ನಡೆಯೋಣ. ಮತ್ತೆ ಆತನೇ ನೀತಿವಂತನಾದಂಥ ದೇವರು ಎಂಬುದಾಗಿ ಗ್ರಹಿಸಿಕೊಂಡು, ನೀತಿಯೇ ಯೇಸು ಕ್ರಿಸ್ತನೇ ಆಗಿದ್ದಾನೆಂಬುದಾಗಿ ನಾವು ತಿಳಿದುಕೊಂಡು ಆತನನ್ನೇ ಹಿಂಬಾಲಿಸಿ ನಡೆಯೋಣ. ಲೋಕದಲ್ಲಿ ಎಲ್ಲಿ ಕೂಡ ನೀತಿ
ಅನ್ನುವಂಥದ್ದು ಸಿಗೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾವು ನೋಡ್ತಾ ಇದ್ದೇವೆ, ಆತ ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಪ್ರೀತಿಸಿದ್ದಾನೆ. ನಾವು ನಮ್ಮ ಪ್ರಾಣ ಹೋಗುವವರೆಗೂ ಕೂಡ ಆತನನ್ನು ನಾವು ಧ್ಯಾನ ಮಾಡುತ್ತಾ ಸ್ಮರಿಸುತ್ತಾ ಆತನಿಗೋಸ್ಕರವಾಗಿ ಜೀವಿಸುವಂಥವರಾಗೋಣ. ಅಷ್ಟು ಮಾತ್ರವಲ್ಲ, ನಾವು ನೋಡ್ತಾ ಇದ್ದೇವೆ ಆತ ನಮಗೆ ನಿತ್ಯ ಜೀವನ ಕೊಡುವಂಥ ನಿತ್ಯ ಜೀವವಾಗಿದ್ದಾನೆ, ಸತ್ಯ ದೇವರಾಗಿದ್ದಾನೆ. ಕೊನೆಯವರೆಗೂ ಕೂಡ ನಾವು ಎತ್ತಲ್ಪಡುವವರೆಗೂ ಕೂಡ ನಾವು ಭಕ್ತಿಯ ಜೀವಿತವನ್ನು ಮಾಡುವಂಥವರಾಗೋಣ ಪ್ರಿಯರೇ. ಅದಕ್ಕಾಗಿ ನೀವು ಆರಾಧನೆ ಮಾಡುವಂಥ ದೇವರು ಆತನು ಬೆಳಕಾದ ದೇವರು, ನೀತಿವಂತನಾದ ದೇವರು, ಎಲ್ಲ ಬಲ್ಲಂಥ ದೇವರು, ಪ್ರೀತಿಯಾಗಿರುವ ದೇವರು. ಅಷ್ಟು ಮಾತ್ರವಲ್ಲದೆ ಸತ್ಯ ದೇವರು, ನಿತ್ಯ ಜೀವ ಆಗಿರುವಂಥ ದೇವರು ಕೂಡ ಆಗಿದ್ದಾನೆ. ಈ ಸಮಯದಲ್ಲಿ ನಾವೆಲ್ಲರೇ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರ ವ್ಯಕ್ತಿತ್ವ ಯೋಹಾನನು ತಿಳಿಸ್ತಾ ಇದ್ದಾನೆ. ದೇವರಿಗೆ ಬಹಳ ಆಪ್ತ ಶಿಷ್ಯನಾಗಿರುವನು, ಪ್ರಿಯ ಶಿಷ್ಯನಾಗಿರುವಂಥ ಯೋಹಾನನು ಬರಿತಾ ಇದ್ದಾನೆ, ಸಹೋದರ ಸಹೋದರಿ, ಲೋಕದಲ್ಲಿ ನೀವು ಇದ್ದಾಗಲೂ ಕೂಡ ದೇವರಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ನೀವು ಜೀವಿಸಿರಿ ಎಂಬುದಾಗಿ. ನಾನು ನಿನ್ನ ಆರಾಧನೆ ಮಾಡುವಂಥ ದೇವರು ಎಂತಹ ದೇವರು, ಒಂದು ಸಾರಿ ಆಲೋಚನೆ ಮಾಡಿ. ಲೋಕದಲ್ಲಿ ಸಿಗಲಾರದಂಥ ಮುತ್ತು ಆತನಾಗಿದ್ದಾನೆ. ಆತನು ನಮಗೆ ಸಿಕ್ಕಿದ್ದಾನೆ, ಆತನು ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾನೆ. ಆತನು ನಮಗೆ ಶಾಶ್ವತವಾದಂಥ ಜೀವ, ಪರಲೋಕ, ಸ್ವರ್ಗವನ್ನು ಕೊಡಲಿಕ್ಕೆ ಇಷ್ಟಪಟ್ಟಿದ್ದಾನೆ. ಅಲ್ಪರು, ಅಯೋಗ್ಯರು, ಮಣ್ಣಿಗೆ ಮಣ್ಣು, ಧೂಳಿಗೆ ಧೂಳಾದಂಥ ನಮ್ಮನ್ನು ಆತನು ಜ್ಞಾಪಕ ಮಾಡಿಕೊಂಡಿದ್ದಾನೆ. ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಗಳಪ್ಪ. ಹೌದು ರಾಜ, ನೀನು ಎಂತಹ ದೇವರಾಗಿದ್ದಿ ಎಂಬುದಾಗಿ ಕರ್ತನ ಯೋಹಾನನನ್ನು ತನ್ನ ಪತ್ರಿಕೆಯಲ್ಲಿ ತಿಳಿಸಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ಸ್ವಾಮಿ ನಾವು ಸ್ಮರಿಸುವ ಹಾಗೆ ಸ್ವಾಮಿ ಈ ದಿವಸ ನಮಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಹೌದು ರಾಜನೇ, ನೀನು ಬೆಳಕಾಗಿದ್ದೀಯಪ್ಪ, ನೀತಿವಂತನಾಗಿದ್ದೀಯ ಸ್ವಾಮಿ, ಎಲ್ಲವನ್ನ ಬಲ್ಲಂತ ಸರ್ವಜ್ಞಾನಿಯಾಗಿದ್ದೀಯಪ್ಪ. ನೀನು ಸ್ವಾಮಿ ಕರ್ತನೆ ಪ್ರಾರ್ಥಿಸ್ತಾ ಇದ್ದೇವಪ್ಪ ದೇವರೇ, ನೀನು ಕರ್ತನೆ ಪ್ರೀತಿಯಾಗಿದ್ದೀಯಪ್ಪ, ನಿತ್ಯ ಜೀವ ಸತ್ಯ ದೇವರು ನೀನೇ ಆಗಿದ್ದೀಯ ಸ್ವಾಮಿ. ನಿನ್ನನ್ನೇ ಹುಡುಕಿಕೊಂಡು ಸ್ವಾಮಿ ಬಂದಿರತಕ್ಕಂಥ ನಮ್ಮ ಜೀವಿತವನ್ನು ಸ್ವಾಮಿ ನೀನು ಸ್ವಾಮಿ ಪಾವನ ಮಾಡಿದ್ದೀಯ. ಅದಕ್ಕಾಗಿ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ ಕರ್ತನೆ 100ರಷ್ಟು ಫಲ ಕೊಡುವಂಥ ಸಹಾಯ ಮಾಡಿ ನಡೆಸು. ನಿನ್ನಲ್ಲಿಯೇ ಸ್ಥಿರವಾಗಿ ಇವರು ನಿಂತುಕೊಳ್ಳಲಿಕ್ಕೆ ಆಗುವಂತೆ ಕಾರ್ಯ ಜರುಗಿಸಿ ನಡೆಸಪ್ಪ. ಯಾವ ವಿಷಯದಲ್ಲಿ ಇವರು ತಪ್ಪಿ ಹೋಗದ ಹಾಗೆ ಇವರ ಜೀವಿತವನ್ನು ನೀವು ತಾನೇ ಆಶೀರ್ವಾದ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ಕರ್ತನೆ ದೇವರೇ, ಕಾಯವಾಚ ಮಾನಸ ಪರಿಶುದ್ಧತೆ ಪವಿತ್ರತೆಯನ್ನು ಇವರು ಹೊಂದಿಕೊಳ್ಳುವಂತೆ ಕಾರ್ಯ ಜರುಗಿಸಪ್ಪ. ದೇವರೇ, ನಿನ್ನ ಕರ್ತನೆ ಕರಗಳಲ್ಲಿ ಇವರ ಜೀವಿತವನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲ ವಿಧದಲ್ಲಿ ಸ್ವಾಮಿ ಕರ್ತನೆ ನಿನ್ನನ್ನು ಮೆಚ್ಚಿಸುವ ಮಕ್ಕಳಾಗುವಂತೆ ನೀನೇ ಬೆಳಕು ಎಂಬುದಾಗಿ, ಲೋಕದಲ್ಲಿ ಬೆಳಕು ಎಲ್ಲಿ ಇಲ್ಲ ಎಂಬುದಾಗಿ, ನೀನೇ ನೀತಿವಂತನೆಂಬುದಾಗಿ, ಬೇರೆ ಎಲ್ಲಿಯೂ ಕೂಡ ನೀತಿ ಇಲ್ಲ ಎಂಬುದಾಗಿ, ನೀನೇ ಸತ್ಯವಂತನೂ ನಿತ್ಯ ಜೀವ ಎಂಬುದಾಗಿ, ಬೇರೆ ಎಲ್ಲಿಯೂ ಕೂಡ ಶಾಶ್ವತ ಜೀವ ಯಾರೂ ಕೂಡ ಕೊಡೋದಿಲ್ಲ ಎಂಬುದಾಗಿ, ದೇವರೇ ನೀನೇ ಪ್ರೀತಿ ಎಂಬುದಾಗಿ, ನಿನ್ನಲ್ಲಿದ್ದುಕೊಂಡು ಪ್ರೀತಿಯಲ್ಲಿ ನೆಲೆಗೊಳ್ಳುವವರಾಗಿ ನಾವು ಜೀವಿಸಬೇಕೆಂಬುದಾಗಿ, ದೇವರೇ ನೀನು ಸರ್ವಜ್ಞಾನಿಯಾದಂಥ ದೇವರು ಎಂಬುದಾಗಿ, ನಾವು ನಿನಗೆ ಮಾತ್ರ ನಡೆದುಕೊಂಡು ದೋಷವಿಲ್ಲದವರಾಗಿ ಜೀವಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ಸ್ವಾಮಿ ನೀವು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ, ಎಲ್ಲ ಕಾರ್ಯವನ್ನು ಜಯಪ್ರದಗೊಳಿಸಿ ನಡೆಸಿ, ಸಂಪೂರ್ಣವಾಗಿ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಲಿಕ್ಕಾಗುವಂತ ಸಹಾಯ ಮಾಡಿ ನಡೆಸಯ್ಯ. ಕರ್ತನೆ, ಇವತ್ತಿನ ದಿವಸ ಅನೇಕರು ತಪ್ಪಿ ಹೋದ ಮಾರ್ಗದಲ್ಲಿ ಜೀವಿಸ್ತಾ ಇದ್ದಾರೆ ಸ್ವಾಮಿ. ಅನೇಕರು ಲೋಕದ ಕಾರ್ಯಗಳಲ್ಲಿ ವಿಲೀನರಾಗಿ ತಾವು ದೇವರ ಮಕ್ಕಳು ಎಂಬುದಾಗಿ ಕರ್ತನೆ ನಂಬಿ ಜೀವಿಸ್ತಾ ಇದ್ದಾರಪ್ಪ. ದೇವರು ಅವರಲ್ಲಿರ್ತಕ್ಕಂಥ ದ್ವಂದ್ವ ಸ್ಥಿತಿಯೆಲ್ಲ ದೂರ ಮಾಡಯ್ಯ. ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಎಲ್ಲರೂ ಕೂಡ ಜೀವಿಸುವಂತೆ ನಿನ್ನೊಬ್ಬಾತನನ್ನೇ ಸ್ವಾಮಿ ಕರ್ತನೆ ಹೊಗಳಿ ಆಡಿಕೊಂಡಾಡಿ, ಇನ್ನೊಬ್ಬಾತನಿಗೆ ಸ್ವಾಮಿ ಕರ್ತನೆ ಅಡ್ಡಬಿದ್ದು ನಮಸ್ಕರಿಸಿ ಸ್ವಾಮಿ ಪೂಜಿಸಿ ಸೇವಿಸಿ, ನಿನ್ನನ್ನೇ ಸ್ವಾಮಿ ಕರ್ತನೆ ಸ್ವಾಮಿ ಗುರಿಯಾಗಿರಿಸಿಕೊಂಡು ನಿನ್ನನ್ನು ಮುಟ್ಟುವವರೆಗೂ ಕೂಡ, ಗಮ್ಯ ಸೇರುವವರೆಗೂ ಕೂಡ ಭಕ್ತಿಯನ್ನು ಬಿಟ್ಟುಕೊಡದೆ, ಲೋಕದ ಕಡೆಗೆ ತಿರುಗದೆ, ಹಿಂದಕ್ಕೆ ಕರ್ತನೆ ಎಡಕ್ಕೆ ಬಲಕ್ಕೆ ಸ್ವಾಮಿ ಲೋಕವನ್ನು ನೋಡದೆ ನಿನ್ನನ್ನೇ ನೋಡಿ ಗುರಿ ಮುಟ್ಟುವವರೆಗೂ ಕೂಡ ಭಕ್ತಿಯನ್ನು ಕಾಪಾಡಿಕೊಳ್ಳುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಪ್ರಾರ್ಥನೆ ಎಲ್ಲವೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಇವರೆಲ್ಲರೂ ನಿನ್ನ ಕರ್ತನೆ ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ, ಯಾವ ವಿಷಯದ ತಪ್ಪು ಹೋಗಲಾರ್ದಾಗೆ ಸಹಾಯ ಒದಗಿಸಿಕೊಡುತ್ತಾ ಬರಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡರ್ಪಿಸೊಂದೇ ಪರಮ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸಬೇಕು, ಅಲಂಕರಿಸಿ ಬಲಪಡಿಸಬೇಕು. ಕೂಡಿ ಬಂದ ಇವರ ಸಂಘಗಳು ಸಕಲ ಸದ್ದಕ್ತರ ಸಂಘಗಳು ಪ್ರಪಂಚದ ಎಲ್ಲ ಮನುಷ್ಯರ ಸಂಘಗಳು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ.